ಹಾಯ್ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ರಾಜ್ಯ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಈ ಒಂದು ಗುಡ್ ನ್ಯೂಸ್ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಷಯ ಏನೆಂದು ತಿಳಿಯೋಣ ಬನ್ನಿ. ಹೌದು ಸ್ನೇಹಿತರೆ, ಇವತ್ತು ನಿಮ್ಮ ಖಾತೆಗೆ 3 ಕಂತಿನ ಹಣ ಜಮಾ. ಸ್ನೇಹಿತರೆ, ನಿನ್ನೆ ಒಂದು ಹೊಸ ಅಪ್ಡೇಟ್ ಬಂದಿತ್ತು. ಮಾಧ್ಯಮದಲ್ಲೆಲ್ಲ ಹರಿದಾಡುತ್ತಿತ್ತು. ನಿಮಗೆ ಗೊತ್ತಿರಬಹುದು, ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ. ಅದನ್ನು ತಾಲೂಕು ಪಂಚಾಯಿತಿ ಮುಖಾಂತರ ನಿಮಗೆ ಹಣ ಕೊಡುತ್ತಾರೆ ಎಂದು ಹೇಳುತ್ತಿದ್ದಾರೆ. ಇದರಿಂದ ರಾಜ್ಯದ ಎಲ್ಲ ಮಹಿಳೆಯರು ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಏಕೆ ಎಂದರೆ, ಕೊಟ್ಟರೆ ನಮಗೆ ನೇರವಾಗಿ ನಮ್ಮ ಅಕೌಂಟ್ಗೆ ಹಾಕಿ, ಇಲ್ಲವೆಂದರೆ ನಮಗೆ ಯಾವುದೇ ಗ್ಯಾರಂಟಿ ಬೇಡ ಎಂದು ಹೇಳುತ್ತಿದ್ದಾರೆ. ಬಂದರೆ ನಮ್ಮ ಖಾತೆಗೆ ಬರಲಿ, ಇಲ್ಲದಿದ್ದರೆ ನಮಗೆ ಯಾವುದೇ ತಾಲೂಕು ಪಂಚಾಯಿತಿ ಮುಖಾಂತರ ಕೊಡುವುದು ಬೇಡ. ಹೌದು, ಇದಕ್ಕಾಗಿ ಗೃಹಲಕ್ಷ್ಮಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್. 16, 17 ಮತ್ತು 18ನೇ ಕಂತಿನ ಹಣ ಜಮಾವಾಗುತ್ತಿದೆ. ಇದರ ಬಗ್ಗೆ ತಿಳಿಯೋಣ. ಎಲ್ಲ ಗೃಹಿಣಿಯರಿಗೆ ಇದೇ ಒಂದು ದೊಡ್ಡ ಚಿಂತೆಯಾಗಿದೆ. ಗೃಹಲಕ್ಷ್ಮಿಯ 16, 17 ಮತ್ತು 18ನೇ ಕಂತಿನ ಹಣ ಬರುತ್ತದೆಯೋ ಇಲ್ಲವೋ, ಬಂದರೆ ಚೆನ್ನಾಗಿರುತ್ತಿತ್ತು ಎಂದು ತಮ್ಮ ಮಾತನ್ನು ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದ್ದಾರೆ. ಇದರಿಂದಾಗಿ ರಾಜ್ಯ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣವು ತಾಲೂಕು ಪಂಚಾಯಿತಿಗಳಿಗೆ ಬಂದು ಸೇರಲಿದೆ ಎಂದು ರಾಜ್ಯ ಸರ್ಕಾರದ ಕಡೆಯಿಂದ ಹೇಳಲಾಗಿದೆ. ಇದೇ ರೀತಿಯ ಹೊಸ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.